ಗಾಯ್ಸ್ ನನ್ನ ಫ್ರೆಂಡನ್ನು ಕರೆದಿದ್ದೀನಿ, ಅವನು ಬಂದಿದ್ದಾನೆ. ಬಟ್ ಕಾರ್ ಲೈಟ್ ಆಫ್ ಆಗೈತೆ, ಅದನ್ನ ಗೊತ್ತಾಗ್ತಿಲ್ಲ. ಆಫ್ ಆಗೈತೆ. ಶಶಿ ಇದು ಆಟೋದು ಆಟೋಮೆಟಿಕ್ ಆನ್ ಆಗ್ಬಿಟ್ಟೈತೆ, ಹೆಂಗಂತ ಗೊತ್ತಿಲ್ಲ, ಅದಕ್ಕೆ ಬಂದಿದ್ದೀನಿ. ನಿಜ ಅವ್ನು ಫೋನ್ ಮಾಡಿ ಕಡೆ ಅವ್ನು ಬಂದವನೇ, ಕತ್ಲಾಗ ಕರೆಂಟ್ ಮುಖ ಕಾಣಿಸ್ತಿಲ್ಲ, ಇಬ್ಬರದು ಕಾಣಿಸ್ತಿಲ್ಲ. ನಾನು ತೋರಿಸ್ತೀನಿ ನೋಡಿ. ನಾನು ಶಶಿ ಅವ್ನ ಮನೆ ಆ್ಯಕ್ಚುಲಿ ಕಾರ್ ಅಲ್ಲಿದೆ ನೋಡಿ, ಕಾರ್ ಅಲ್ಲಿದೆ. ಬಟ್ ಹೆಂಗೆ ಆನ್ ಆಯಿತು ಹೆಂಗೆ ಆಫ್ ಆಯ್ತು ನನಗಂತೂ ಗೊತ್ತಿಲ್ಲ. ಬಟ್ ನಿಜಕ್ಕೂ ಲೈಟ್ ಆನ್ ಆಯಿತು, ಲೈಟ್ ಆಫ್ ಆಯ್ತು ನಮ್ಮ ಗ್ರೂಪಲ್ಲಿ. ಇವಾಗ ಏನು ಇವಾಗ ಆನಾಯ್ತು, ನಿಮ್ಮ ಮುಂದೆ ಆನಾಯ್ತು. ದೆವ್ವ ಇದೆ, ಪಕ್ಕ ದೆವ್ವ ದೆವ್ವ ಇರ್ಬೇಕು. ನನ್ನ ಇಬ್ಬರು ತಮ್ಮಂದಿರು ಬಂದಿರ್ಬೇಕು, ನನ್ನ ನೋಡೋಕೆ ನನ್ನ ತಮ್ಮಂದಿರು ಇಬ್ಬರು ಬಂದಿರಬೇಕಾಯ್ತು. ಮೋಸ್ಟ್ ಅವರೇ ನೋಡಿ. ಕಾರ್ ತಿರ್ಗಾ ಆನ್ ಆಗಿದೆ, ಸೀರಿಯಸ್ ಆಗಿ ನೋಡಿ, ಇವಾಗ ಆನ್ ಆಯ್ತು. ಜಸ್ಟ್ ತಿರ್ಗಾ ಕಾರ್ ಪಕ್ಕ ಆನ್ ಆಗೋಯ್ತು, ತಿರ್ಗಾ ಆನ್ ಆಗಿದೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ ತಾನೆ ನಾವು, ನೋಡಿ. ಬಟ್ ನನಗೆ ಕಾರ್ ನೋಡಿ, ಕಾರ್ ಪಕ್ಕದಲ್ಲಿ ಹೋಗ್ತೀನಿ, ಕಾರ್ ಯಾರು ಇಲ್ಲ. ಬೇಕಾದ್ರೆ ಕಾರ್ ತೋರಿಸ್ತೀನಿ ನೋಡಿ, ಕಾರ್ ಯಾರು ಇಲ್ಲ. ನಿಜವಾಗ್ಲೂ ದೆವ್ವ ಇದೆ, ನನ್ನ ತಮ್ಮಂದಿರ ಬಂದವರು, ನನ್ನ ಪಕ್ಕ ಹೇಳ್ತೀನಿ ನೋಡಿ. ಕಾರಲ್ಲಿ ಯಾರೂ ಇಲ್ಲ. ನನ್ನ ಕಾರ್ ಡೋರು, ನನ್ನ ಫ್ರೆಂಡ್ ಹೇಳಿದ ಕಾರ್ ಡೋರ್ ಮಾಡು, ಓಪನ್ ಮಾಡ್ತೀನಿ. ಕಾರಲ್ಲಂತೂ ಯಾರೂ ಇಲ್ಲ. ಮನೆ ಲೈಟ್ ಹೊಡಿ ಬಾ, ಮನೆಯಲ್ಲಿ ಕಾರ್ ಲೈಟ್ ಹೊಡಿ ಬಾ, ಇಲ್ಲಿ ಫೋನ್ ತಗೋಬಾ. ಬಟ್ ನಮ್ಮ ಕಾರಲ್ಲಂತೂ ಲೈಟ್ ನೋಡಿ ಪಕ್ಕ ಆನ್ ಆಗೈತೆ. ಕಾರಲ್ಲಿ ಯಾರೂ ಇಲ್ಲ. ನಾನು ನಿಂತಿದ್ದು ಯಾರು ಇಲ್ದು ಹೋಗೋ ಚಾನ್ಸಸ್ಸು ಇಲ್ಲ. ಬಟ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಯಾರು ಇದ್ದಾರೆ ಮನೆ. ಶೀಟ್ ಕೊಡಿ ಮನೆ, ಶೀಟ್ ಕೊಡ್ದಾ? ಶೀಟ್ ನೋಡಿ, ಶೀಟಲ್ಲಿ ಯಾರೂ ಇಲ್ಲ. ಡೋರ್ ಓಪನ್ ಮಾಡಿ ಬನ್ನಿ. ಅದು ಹೆಂಗೆ ಆನ್ ಆಯಿತು ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಗುರು. ನೋಡು ಗುರು, ಮೋಸ್ಟ್ಲಿ ನನ್ನ ಪಕ್ಕ ನನ್ನ ತಮ್ಮಂದಿರು ಇಬ್ಬರು ನೋಡೋಕೆ ಬಂದವರು ನೋಡಿ. ನಿಮ್ಮ ಮುಂದೆನೇ ವೀಡಿಯೋ ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಲೈಟ್ ಆನ್ ಆಗಿತ್ತು. ಬೇಕಂದ್ರೆ ಲೈಟ್ ಫಸ್ಟಿಂದ ನೋಡಿ ವಿಡಿಯೋ, ನಿಮಗೆ ಗೊತ್ತಾಗ ವಿಡಿಯೋ ನೋಡಿ. ಬೇಕಾದ್ರೆ ಸ್ಟಾರ್ಟಿಂಗ್ ನೋಡಿ. ದೀಪು ಎರಡು ಇದರಲ್ಲಿ ಹಿಂದೆ ತೋರಿಸ್ಮನೆ, ಹಿಂದೆ ಯಾರು ಇದ್ದಾರಾ? ಯಾವ್ದ್ರಲ್ಲಿ ಇಲ್ಲ ಗುರು, ಯಾರೂ ಇಲ್ಲ ಗುರು. ಸಡನ್ನಾಗಿ ಲೈಟ್ ಆನ್ ಆಗಿತ್ತು ನೋಡಿ. ಲೈಟ್ ಆನಲ್ಲೇ ಇದೆ, ಏನು ಓಪನ್ ಆಗ್ತಾ ಇಲ್ಲ. ನಾವು ಅಲ್ಲಿ ಮಾತಾಡ್ತಿದ್ರೆ ನನ್ನ ಮನೆ ಸಡನ್ ಲೈಟ್ ಆನ್ ಆಯಿತು. ಮೋಸ್ಟ್ ಲೈಟ್ ಆಫ್ ಆಗ್ಬೋದೇನೋ, ನನ್ನ ಪ್ರಕಾರ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಾವು ಮಾತಾಡ್ತಿರುವಾಗ ನನ್ನ ತಮ್ಮನ ಮಾತು ಹೇಳಿದಾಗ ಲೈಟ್ ಕರೆಕ್ಟಾಗಿ ಆನ್ ಆಯಿತು. ಹೌದು, ನನ್ನ ತಮ್ಮನ ಮಾತು ಹೇಳಿದಾಗ, ನಾವು ಇಬ್ಬರು ತಮ್ಮನ ಮಾತು ಹೇಳಿದಾಗ ಇಲ್ಲೋಡು ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟೈತೆ. ನನ್ನ ತಮ್ಮನ ಮಾತು ಹೇಳಿದಾಗ ಕರೆಕ್ಟಾಗಿ ಲೈಟ್ ಆನ್ ಆಯಿತು. ಇಬ್ಬರು ಬಾ ಹೋಗ್ಬಿಡ ನೋಡಿ. ಲೈಟ್ ಆನ್ ಐತೆ, ಯಾರು ಗ್ರೌಂಡಲ್ಲಿ ಯಾರು ಅಂತಿಲ್ಲ. ನಂದು ಒಂದು ಆಟೋ ಮಾತ್ರ ಇದೆ, ಗ್ರೌಂಡಲ್ಲಿ ಯಾರೂ ಇಲ್ಲ. ಇಬ್ಬರು ಗಾಡಿ ಮಾತ್ರ ಇದೆ, ಪ್ಲಸ್ ಕಾರ್ ಇದೆ. ಆ ಸಡನ್ ಹೆಂಗಾಯ್ತು ಗೊತ್ತಿಲ್ಲ. ನಮ್ಮ ಸೆಕ್ಯೂರಿಟಿನೂ ಬರ್ತಾನೆ, ನಮ್ಮ ಗ್ರೌಂಡ್ ಸೆಕ್ಯೂರಿಟಿನೂ ಬರ್ತಾವನೆ ನೋಡಿ. ಗಾಡಿ ಅವಾಗ ಆನ್ ಆಗತ್ತಾ ನೋಡಿ, ನಮ್ಮ ಭಾಷೆ ಸೆಕ್ಯೂರಿಟಿ ಬರ್ತಾವ್ರೆ ನೋಡಿ. ಸೆಕ್ಯೂರಿಟಿ ಏನೋ ಮುಟ್ಟೆ ಹೊತ್ಕೊಂಡು ಹೋಗ್ತವ್ರೆ. ಬಟ್ ಸಡನ್ ಲೈಟ್ ಆನ್ ಆಯಿತು. ದೆವ್ವ ಇದೆ ನಮ್ಮ ಗ್ರೌಂಡಲ್ಲಿ, ದೆವ್ವ ಇದೆ. ನಿಜವಾಗ್ಲೂ ನಾನು ಶಾಕ್ ಆಗಿದ್ದೀನಿ. ಬಟ್ ನಿಜವಾಗ್ಲೂ ಇದು ಅಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ನನ್ನ ತಮ್ಮನ ಬಗ್ಗೆ ಮಾತಾಡೋದು ನನ್ನ ಫ್ರೆಂಡ್. ನಾನು ಇವಾಗ ನನ್ನ ಮುಂಚೆ ವೀಡಿಯೋ ಮಾಡಿದೆ, ನಾನು ಗ್ರೂಪಲ್ಲಿ ಹಾಕಿದೆ, ಯಾರು ನಂಬಿಲ್ಲ. ವೀಡಿಯೋ ಡೋರ್ ಓಪನ್ ಮಾತಾಡೋಗೆ ಆನ್ ಆಯ್ತು ನೋಡಿ ಲೈಟು. ಇಬ್ಬರು ಮಾತಾಡ್ತಿರೋವಾಗಲಿ, ಅವ್ನು ಮಾತಾಡ್ತಿರೋವಾಗಲೇ ವೀಡಿಯೋ ಕರೆಕ್ಟ್ ಲೈಟ್ ಆನ್ ಆಗಿತ್ತು. ಅದು ಹೆಂಗೆ ನೋಡಿ, ಇನ್ನೂ ಲೈಟ್ ಆನಲ್ಲೇ ಇದೆ. ಕಾರ್ ಲೈಟ್ ಇನ್ನೂ ಆನಲ್ಲೇ ಇದೆ. ಅದು ಹೆಂಗಾನೆ ನನಗಂತೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ದೆವ್ವ ಇದೆಯಾ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನನ್ನ ತಮ್ಮನ ಮಾತು, ಇಬ್ಬರು ತಮ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ಲೈಟ್ ಆನ್ ಆಗಿದೆ. ನನಗಂತೂ ಗೊತ್ತಿಲ್ಲ. ಮತ್ತು ಲೈಟ್ ಆಫ್ ಯಾವಾಗ ಆಗ್ತಾ ಗೊತ್ತಿಲ್ಲ, ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಅಂದರೆ ಗೊತ್ತಾಗ್ತಿಲ್ಲ ನನಗೆ. ಇದು ಫಸ್ಟ್ ಕಳ್ಸ್ಕೊಳೋದೇ ಇಲ್ಲ, ಡೈರೆಕ್ಟಾಗಿ ಬಂದ್ಬಿಟ್ಟಿದೆ. ಅಲ್ಲಿ ಭಯ ಬಂದ್ಬಿಟ್ಟಿದೆ, ನಮಗಂತೂ ಭಯ ಬಂದ್ಬಿಟ್ಟಿದೆ. ನಮ್ಗೆ ನೋಡೋದು ದೆವ್ವ ಇದೆ, ನಮ್ಮ ಹುಡುಗರು ಕೇಳಿಲ್ಲ ನೋಡಿ. ಲೈವ್ ಆಗಿ ತೋರಿಸ್ತಿದ್ದೀನಿ, ಮಾತಾಡ್ತಿರೋ ಡೈರೆಕ್ಟಾಗಿ ಲೈಟ್ ಆನ್ ಆಗೋಯ್ತು. ಅದು ಹೆಂಗಾನೈತೆ ನನಗಂತೂ ಗೊತ್ತಾಗ್ತಿಲ್ಲ ಅಷ್ಟೇ. ನಾನು ಮತ್ತು ನನ್ನ ಮನೆ ಇಬ್ಬರು ದೆವ್ವ ಇಲ್ಲಿದೇನೋ ಆಫ್ ಆಗೋಯ್ತು. ಲೈಟ್ ಆಫ್ ಆಗೋಯ್ತು. ಲೈಟಲ್ಲಿ ಯಾರೂ ಇಲ್ಲ. ಅಲ್ಲಿ ಹೋಗಿ ಮನೆ ತೋರಿಸ್ಮನೆ, ಯಾರು ಇದ್ದಾರೆ ನೋಡಿ. ಕಲರ್ ಕಾರೇ ಆನ್ ಆಗ್ತೈತೆ, ಪಕ್ಕದಲ್ಲಿ ಇರೋ ಕಾರು ಆನ್ ಆಗಬೇಕಲ್ಲ. ಅದೇ ಕರೆಕ್ಟಾಗಿ ಆ ಕಾರ್ ಮಾತ್ರ ಆನ್ ಆಗ್ತಿದೆ. ಅದೇ ನನಗಂತೂ ಗೊತ್ತಾಗ್ತಿಲ್ಲ ನೋಡಿ. ಇವಾಗ ಲೈಟ್ ಆಫ್ ಆಗಿದೆ. ನಾನು ಮನೆ ಆಟೋ ಮುಂದೆ ನಿಂತಿದ್ದೀವಿ, ಬಟ್ ಆ ಲೈಟ್ ಆಫ್ ಆಗಿದೆ. ಸಡನ್ನಾಗಿ ಹೆಂಗೆ ಆಫ್? ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಿ, ಅದು ನಿಜಾನೇ ಆಗ್ತಾ ಇರೋದು. ನಿಜವಾಗ್ ನಾನು ಹೋಗಿ ಡೋರ್ ಕೂಡ ಚೆಕ್ ಮಾಡಿದೆ, ಡೋರ್ ಎಲ್ಲ ಲಾಕ್ ಆಗೈತೆ. ಅದು ಗಾಡಿ ಪ್ರಾಬ್ಲಮಾ ಇಲ್ಲ ಗ್ರೌಂಡಲ್ಲಿ ಏನಾನ ಇದೆಯಾ ಪ್ರಾಬ್ಲಮಾ ಅದು ನಮಗೆ ಗೊತ್ತಿಲ್ಲ. ಅದು ದೇವರೇ ತೋರಿಸ್ತಾರೆ. ಲಿಸರ್ಡು ಸೌಂಡ್ ಮಾಡ್ತಿದ್ದೆ, ಅವಾಗ ಸೌಂಡ್ ಮಾಡ್ತಿದ್ದೆ. ನನ್ನ ಮಾತು ಹೇಳ್ದಾಗೆಲ್ಲ ಸೌಂಡ್ ಮಾಡ್ತಿದ್ದೆ. ನನ್ನ ತಮ್ಮನ ಬಗ್ಗೆ ಮಾತಾಡೋ ಸೌಂಡ್ ಮಾಡ್ತಿದ್ದೆ. ಮೋಸ್ಟ್ಲಿ ದೆವ್ವ ಅಲ್ಲ, ನನ್ನ ತಮ್ಮಂದಿರ ಬಂದವ್ರು ನೋಡೋದಕ್ಕೆ. ನನ್ನ ಪ್ರಕಾರ ಅದೇ ಇರ್ಬೇಕು. ನನ್ನ ಪ್ರಕಾರ ಅದೇ 100%. ನೋಡಿ ಇವಾಗ ಲೈಟ್ ಆಫ್ ಇದೆ. ನಿಮ್ಮ ಮುಂದೆ ಯಾರು ನೀವು ಅಲ್ಲಿ ನೋಡ್ತಿದ್ದೆ, ಯಾರೂ ಇದ್ದಿಲ್ಲ. ಕಾರಲ್ಲಿ ಯಾರೂ ಇದ್ದಿಲ್ಲ. ನಿಮ್ಗೆ ಲೈಟಾಗಿ ತೋರಿಸಿದ್ರು ಯಾರೂ ಇದ್ದಿಲ್ಲ. ಬಟ್ ರಿಯಲ್ ಆಗಿ ಏನೋ ಒಂದು ಮ್ಯಾಜಿಕ್ ನಡೆದಿದೆ. ಬಟ್ ನನಗಂತೂ ಗೊತ್ತಾಗ್ತಿಲ್ಲ.
ಹೌದು, ಅಷ್ಟೇ. ಅವಾಗೆ ಕೂಡ ಅವ್ಲ್ ಬಂದ್ಬಿಟ್ಟು 2 ಸಲ ಹಿಂಗ್ ವೈಟ್ ಅವ್ಲ್ ಬರೇ ಬಂತು. ಎರಡ್ ನಮ್ಗೆ ಕಿತ ಅದ್ರಲ್ಲಿ ಸ್ವಲ್ಪ ಬಂತು. ಏನೋ ಟ್ವಿಸ್ಟ್ ಆಗ್ತಿದೆ, ಏನೋ ಗೊತ್ತಾಗ್ತಿಲ್ಲ. ಬಟ್ ಸರಿ ಬಾ ಇಲ್ಲಿಂದ ಹೋಗೋಣ ಫಸ್ಟ್. ಅಡಿ ಹೊಡೋಣ ಅಷ್ಟೇ.